ದೀಪ ಕಾಲೇಜು ಮುಗಿಸಿದಾಗ ಅವಳ ಸುತ್ತಮುತ್ತಲೂ ಒಂದು ನಿರೀಕ್ಷೆಯ ಗಾಳಿ ಬೀಸುತ್ತಿತ್ತು. ಓದಿದ್ದೆಲ್ಲ ಆಯ್ತಲ್ಲ, ಇನ್ನು ಮದುವೆಯೆಂದು ಎಲ್ಲರೂ, ಅದರಲ್ಲೂ ಅವಳಮ್ಮ, ಚಿಕ್ಕಮ್ಮ, ನೆರೆಹೊರೆಯವರು ನಿರಂತರವಾಗಿ ಹೇಳುತ್ತಿದ್ದರು. ದೀಪ ನಿಜಕ್ಕೂ ಸುಂದರವಾಗಿದ್ದಳು. ಎತ್ತರವಾದ ದೇಹ, ಹೊಳೆಯುವ ಕಪ್ಪು ಕೂದಲು, ದೊಡ್ಡ ದೊಡ್ಡ ಕಣ್ಣುಗಳು ಮತ್ತು ಹದಾ ಸೈಜಿನಲ್ಲಿದ್ದ ಹಣ್ಣುಗಳು. ಆದರೆ ಅವಳ ಮನಸ್ಸು ಕೇವಲ ಪುಸ್ತಕಗಳಲ್ಲಿತ್ತು. ಕಾಲೇಜಿನಲ್ಲಿದ್ದಾಗಲೇ ಹುಡುಗರು ಅವಳ ಹಿಂದೆ ಬಿದ್ದು ಕಾಡುತ್ತಿದ್ದರು. ಆದರೆ ದೀಪ ಅವರಿಂದ ದೂರವೇ ಇರುತ್ತಿದ್ದಳು. ಅವಳಿಗೆ ಕೆಲಸ ಮಾಡೋದು, ಓದೋದು, ಮನೆಯಲ್ಲಿ ಸಹಾಯ ಮಾಡೋದು ಇವೇ ಮುಖ್ಯವಾಗಿತ್ತು. ಪ್ರೇಮ ಅಥವಾ ಫ್ಲರ್ಟ್ ಮಾಡೋದು ಅವಳಿಗೆ ಸಮಯ ವ್ಯರ್ಥ ಅನ್ನಿಸುತ್ತಿತ್ತು. ಜೊತೆಗೆ ಹುಡುಗರ ಬುದ್ಧಿ ಅವಳಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಎಲ್ಲಿ ತನ್ನನ್ನು ಬಲೆಗೆ ಬೀಳಿಸಿಕೊಂಡು ಮೂಡಿಗೆ ಬರುವಂತೆ ಮಾಡಿ ಕರೆಸಿಕೊಂಡು ಹರಿಯದ ಹೂವಿಗೆ ಎಲ್ಲಿ ಮಾಡ್ತಾರೋ ಅಂದುಕೊಂಡು ಅವಳು ಸುಮ್ಮನಿದ್ದಳು. ಅವಳಿಗೆ ಆಸೆಗಳು ಹುಟ್ಟಿ ಮಾಡಿಸಿಕೊಳ್ಳಬೇಕು ಅನ್ನಿಸಿದಾಗ ಯಾವುದೇ ಸೌತೆಕಾಯಿ ಅಥವಾ ಕ್ಯಾರೆಟನ್ನು ಒಳಗೆ ಹಾಕಿಕೊಳ್ಳದೆ ಕೇವಲ ಉಜ್ಜುತ್ತಾ ನೀರು ಬಿಟ್ಟು ಸಮಾಧಾನಗೊಳ್ಳುತ್ತಿದ್ದಳು. ತನ್ನ ಸುಂದರ ಕೆಂಪು ಕೆಂಪು ಕಮಲದ ಹೂವನ್ನು ತನ್ನ ಗಂಡನೇ ಮೊದಲು ಹರಿಯಬೇಕನ್ನೋದು ಅವಳ ಆಸೆಯಾಗಿತ್ತು. ಹುಡುಗರು ಬಂದು ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಕೆಲವರು ಶ್ರೀಮಂತರಾಗಿದ್ದರೆ ಕೆಲವರು ಚೆನ್ನಾಗಿ ಕಾಣುತ್ತಿದ್ದರು. ಇನ್ನೂ ಕೆಲವರು ಚೆನ್ನಾಗಿ ಮಾತನಾಡುತ್ತಿದ್ದರು. ಆದರೆ ಅವರೆಲ್ಲರೂ ದೀಪಾಳ ಹೃದಯವನ್ನು ಕದಿಯುವಲ್ಲಿ ವಿಫಲರಾಗುತ್ತಿದ್ದರು. ಅವಳು ಎಲ್ಲರಿಗೂ ನೋ ಅನ್ನುತ್ತಿದ್ದಳು. ಒಂದು ಸೋಮವಾರದ ದಿನ ಒಬ್ಬ ಹುಡುಗ ದೀಪಾಳನ್ನು ನೋಡಲು ಬರ್ತಾಯಿದ್ದಾನೆ ಅಂತ ಗೊತ್ತಾಗಿ ದೀಪಾಳಿಗಿಂತ ಹೆಚ್ಚಾಗಿ ದೀಪಾಳ ತಾಯಿ ತುಂಬಾ ಉತ್ಸಾಹದಲ್ಲಿದ್ದಳು. ನೋಡು ದೀಪ, ಇವನು ತುಂಬಾ ಶ್ರೀಮಂತ, ಕುಟುಂಬವೂ ಚೆನ್ನಾಗಿದೆ, ಜೊತೆಗೆ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನೆ, ನಿನಗೆ ಖಂಡಿತ ಇಷ್ಟವಾಗ್ತಾನೆ ಅಂದಳು. ಅದನ್ನು ಕೇಳಿಸಿಕೊಂಡ ದೀಪಾಳ ಮುಖ ಬಾಡಿತು. ನಾಳೆ ಇನ್ನೊಬ್ಬ ಬರ್ತಾನ ಅಂದುಕೊಂಡಳು. ಆದರೆ ತಾಯಿಯನ್ನು ನಿರಾಶೆಗೊಳಿಸಲು ಅವಳಿಗೆ ಇಷ್ಟವಿರಲಿಲ್ಲ. ಸರಿಯಮ್ಮ, ನೋಡೋಣ ಅಂದಳು. ಆದರೆ ಗೌತಮ್ ಬಂದಾಗ ಅವನನ್ನು ನೋಡಿದ ದೀಪಾಳ ಮನಸ್ಸು ಸ್ವಲ್ಪ ಬದಲಾಯಿತು. ಅವನು ನಿಜಕ್ಕೂ ಸುಂದರವಾಗಿ ಕಾಣುತ್ತಿದ್ದ. ಎತ್ತರವಾಗಿ ಚೆನ್ನಾಗಿ ಬೆಳೆದ ದೇಹ, ಹೊಳೆಯುವ ಕಣ್ಣುಗಳು, ಆತ್ಮವಿಶ್ವಾಸದಿಂದ ಮಾತನಾಡುವ ವಿಧಾನ, ಅವನ ಬಟ್ಟೆ ಬರೆ, ಕಾರು, ಕುತ್ತಿಗೆಯಲ್ಲಿರೋ ಚಿನ್ನದ ಸರ ಎಲ್ಲವೂ ಅವನ ಸಂಪತ್ತನ್ನು ಎತ್ತಿ ತೋರಿಸುತ್ತಿದ್ದವು. ಆದರೆ ದೀಪಾಳ ಗಮನ ಅದಕ್ಕಿಂತ ಹೆಚ್ಚಾಗಿ ಅವನ ಪ್ಯಾಂಟಿನ ಮೇಲೆ ಹೋಯಿತು. ಅದರ ಜಿಪ್ಪಿನ ಹತ್ತಿರ ತುಂಬಾ ಉಬ್ಬಿದಂತೆ ಕಾಣುತ್ತಿತ್ತು. ಅದನ್ನು ನೋಡಿ ಕಣ್ಣಿನಲ್ಲೇ ಅಳತೆ ಮಾಡಿದ ಅವಳು ಅದು ತುಂಬಾ ದೊಡ್ಡದಿದೆಯಂತ ಅರಿತುಕೊಂಡಳು. ಜೊತೆಗೆ ಅವನ ಮಾತಿನ ರೀತಿ, ಅವನು ಪ್ರಪಂಚವನ್ನು ನೋಡುವ ದೃಷ್ಟಿಕೋನ ಇವೆಲ್ಲವೂ ಅವಳನ್ನು ಸೆಳೆದವು. ಅವನು ಚುರುಕಾಗಿದ್ದ ಮತ್ತು ಹಾಸ್ಯಪ್ರಿಯನಾಗಿದ್ದ. ದೀಪ ಕಾಪಿ ತಂದು ಅವನಿಗೆ ಕೊಟ್ಟಾಗ ಇಬ್ಬರ ಕಣ್ಣುಗಳೂ ಸೇರಿದ್ದವು. ಅವನು ಉಪಯೋಗಿಸಿದ್ದ ಪರ್ಫ್ಯೂಮ್ನ ಸುವಾಸನೆ ತುಂಬಾನೇ ಚೆನ್ನಾಗಿತ್ತು. ಬಹುಶಃ ಹೊರಗಿನ ದೇಶದಿಂದ ತಂದಿರಬಹುದು ಅಂದುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ನಾವು ಟೆರೆಸ್ಗೆ ಹೋಗಿ ಮಾತಾಡಬಹುದಾ ಎಂದು ಗೌತಮ್ ಪ್ರಸ್ತಾಪಿಸಿದ. ದೀಪಾಳ ತಾಯಿ ಖುಷಿಯಿಂದ ಒಪ್ಪಿಗೆ ಸೂಚಿಸಿದಳು. ಅವರಿಬ್ಬರೂ ಜೊತೆಯಲ್ಲಿಯೇ ಟೆರೆಸ್ನ ಮೇಲೆ ನಡೆದರು. ಅಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ದೀಪಾಳ ಕೂದಲು ಗಾಳಿಗೆ ಅಲ್ಲಾಡುತ್ತಿತ್ತು. ಅವಳು ಗೌತಮ್ನ ಹತ್ತಿರ ಕುಳಿತಳು. ಅವರು ಮಾತನಾಡಲು ಪ್ರಾರಂಭಿಸಿದರು. ದೀಪಾಳು ಏನೋ ವಿವರಿಸುತ್ತಾ ಕೈಗಳನ್ನು ಅಲುಗಾಡಿಸಿದಳು. ಆಗ ಗೌತಮ್ನ ದೃಷ್ಟಿ ಅವಳ ಕಡೆಗೆ ಹೋಯಿತು. ಆದರೆ ಅವನ ನೋಟ ಅವಳ ಮುಖದಿಂದ ಕೆಳಗೆ ಸರಿದು ಅವಳ ಸೀರೆಯ ರವಿಕೆ ಮೇಲೆ ಹೊತ್ತಿತ್ತು. ಗಾಳಿ ಸ್ವಲ್ಪ ಬೀಸಿದಾಗ ಅದವಳ ಹಣ್ಣುಗಳ ಆಕಾರವನ್ನು ಸ್ಪಷ್ಟವಾಗಿ ತೋರಿಸಿತು. ದೀಪಾಳಿಗೆ ಗೊತ್ತಾಯಿತು ಅವನು ಎಲ್ಲಿ ನೋಡುತ್ತಿದ್ದಾನೆಂದು. ಅವಳಿಗೆ ಸ್ವಲ್ಪ ನಾಚಿಕೆಯಾಯಿತು. ಆದರೆ ಆ ನಾಚಿಕೆಯೊಳಗೆ ಒಂದು ಹೊಸ ಭಾವನೆ ಕೂಡ ಮೂಡಿತು. ಯಾವುದೋ ಹುಡುಗನ ದೃಷ್ಟಿ ತನ್ನ ಮೇಲೆ ಇರುವುದು, ಅವನಿಗೆ ತಾನು ಸುಂದರವಾಗಿ ಕಾಣುತ್ತಿದ್ದೇನೆ ಅನ್ನುವುದು ಅವಳಿಗೆ ಇದುವರೆಗೆ ಅನುಭವಿಸಿರದ ಒಂದು ಉದ್ರೇಕವನ್ನುಂಟು ಮಾಡಿತು. ಅವಳು ಮುಖ ತಿರುಗಿಸಿಕೊಂಡಳು. ಆದರೆ ತುಟಿಗಳ ಮೇಲೆ ಸಣ್ಣನಗು ಮೂಡಿತು. ಅದನ್ನು ಗಮನಿಸಿದ ಗೌತಮ್, ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿನ್ನ ಹಣ್ಣುಗಳನ್ನು ನೋಡಬಹುದಾ ಅನ್ನುತ್ತಾನೆ. ಅವಳು ನಾಚುತ್ತಾ, ನೀವು ನನ್ನನ್ನು ನೋಡೋಕೆ ಬಂದಿದ್ದಲ್ವಾ ಅಂತ ಕೇಳ್ತಾಳೆ. ನಾನು ನಿನ್ನನ್ನೇ ನೋಡೋಕೆ ಬಂದಿದ್ದು, ಆದರೂ ನಿನ್ನ ಹಣ್ಣುಗಳನ್ನು ನೋಡ್ಬೇಕಂತ ಆಸೆಯಾಗ್ತಿದೆ, ತೋರಿಸ್ತೀಯಾ ಅಂತ ಕೇಳ್ತಾನೆ. ಆಗವಳು, ಇಲ್ಲ ತೋರಿಸಲ್ಲ, ಅದೇನಿದ್ರೂ ಮದುವೆಯಾದ್ಮೇಲೇನೆ ಅಂತಾಳೆ. ಓ ಹಾಗಾದ್ರೆ ನನ್ನ ತಮ್ಮನನ್ನು ನೋಡ್ತೀಯಾ ಅನ್ನುತ್ತಾ ಅದನ್ನು ಸವರುತ್ತಾನೆ. ಅದನ್ನ ಕೇಳಿದ
ಅವಳ ಹೃದಯ ಬಡಿತ ಜಾಸ್ತಿಯಾಗುತ್ತೆ. ಅದನ್ನು ನೋಡ್ಬೇಕನ್ನೋ ಆಸೆ ಇದ್ರೂ ಎರಡೂ ಕೈಗಳಿಂದ ಕಣ್ಣು ಮುಚ್ಚಿಕೊಂಡು ನಾಚಿಕೆಯಿಂದ ಬೇಡಪ್ಪ ಅಂತಾಳೆ. ಒಂದ್ಸಲ ನೋಡು, ಪರವಾಗಿಲ್ಲ, ನೀನಂತೂ ತೋರ್ಸಲ್ಲ, ನಾನು ತೋರಿಸ್ತೀನಿ ಎಂದ್ರೂ ನೋಡಲ್ಲ ಅಂತೀಯಲ್ಲ ಅಂತಾನೆ. ಅವಳು ಕಣ್ಣು ಮುಚ್ಚಿಕೊಂಡು ನಿಂತಿರ್ತಾಳೆ. ಆಗ ತನ್ನ ಜೀಪ್ ಓಪನ್ ಮಾಡಿ ತನ್ನದನ್ನು ಹೊರಗೆ ತೆಗೆದ ಗೌತಮ್, ಹೇ ಇಲ್ನೋಡೆ ಅಂತಾನೆ. ಆಗ ದೀಪಾ ಮೆಲ್ಲಗೆ ಕಣ್ಣು ಬಿಟ್ಟು ನೋಡ್ತಾಳೆ. ದೊಡ್ಡ ದೊಣ್ಣೆಯೊಂದು ಜಿಪ್ಪಿನಿಂದ ಹೊರಗೆ ಬಂದು ಆಕಾಶ ನೋಡುತ್ತಿರುತ್ತೆ. ಅದರ ಮುಂಬದಿ ಕೆಂಪು ಕೆಂಪಾಗಿ ಟೊಮೆಟೊ ಹಣ್ಣಿನ ರೀತಿ ಇರುತ್ತೆ. ಅದನ್ನ ನೋಡಿದ ಅವಳಿಗೆ ಬಾಯಿಯಲ್ಲಿ ನೀರೂರಲು ಶುರುವಾಗುತ್ತೆ. ಅವಳು ಮೊದಲ ಬಾರಿಗೆ ಗಂಡಸೊಬ್ಬನ ಅಮೂಲ್ಯವಾದ ವನಕೆಯನ್ನು ನೋಡುತ್ತಿದ್ದಾಳೆ. ಅವಳಿಗರಿವಿಲ್ಲದಂತೆ ಬಾವಿಯ ಸಂದಿಯಲ್ಲಿ ನೀರು ಚಿಮ್ಮಲು ಆರಂಭವಾಯಿತು. ಅವಳು ಯಾರಾದ್ರೂ ನೋಡಿದ್ರೆ ಕಷ್ಟ, ಬೇಗ ಒಳಗೆ ಹಾಕೊಳ್ಳಿ ಅಂತಾಳೆ. ಏನು, ನಿನ್ನದರೊಳಗೆ ಹಾಕ್ಬೇಕಾ ಅಂತ ಗೌತಮ್ ಗೇಲಿ ಮಾಡ್ತಾನೆ. ದೀಪಾಳ ಮುಖ ನಾಚಿಕೆಯಿಂದ ಮತ್ತೂ ಕೆಂಪಗಾಗುತ್ತೆ. ಅವನು ಹಾಗೆಯೇ ಅವಳ ಹತ್ತಿರ ಬಂದು, ನಂದು ನೋಡ್ದೆ ತಾನೆ, ಈಗ ನಿನ್ನ ಹಣ್ಣುಗಳನ್ನು ತೋರಿಸು ಅಂತಾನೆ. ಆದ್ರೆ ಅವಳು ಅದಕ್ಕೆ ಒಪ್ಕೊಳ್ಳಲ್ಲ. ಸುಮಾರು ಸಲ ಕೇಳಿದ ಮೇಲೆ ರವಿಕೆಯನ್ನು ಮೇಲೆ ಮಾಡಿ ತನ್ನ ಹಣ್ಣುಗಳನ್ನು ತೋರಿಸ್ತಾಳೆ. ಅದು ಹದ ಸೈಜಿನಲ್ಲಿರೋ ಹಣ್ಣಾಗಿರುತ್ತೆ. ಮಾರ್ಕೆಟ್ನಲ್ಲಿ ಆ ರೀತಿ ಇರೋ ಹಣ್ಣುಗಳಿಗೆ ತುಂಬಾನೇ ಬೆಲೆ ಇರುತ್ತೆ. ಅದು ಅಲ್ಲಾಡ್ತಾ ಉಬ್ಬಿಕೊಂಡಿರುತ್ತೆ. ಅದನ್ನು ಸಾಕಷ್ಟು ನೋಡಿ ಕಣ್ತುಂಬಿಕೊಂಡ ಗೌತಮ್, ನಾನದನ್ನು ಮುಟ್ಲಾ ಅಂತ ಕೇಳ್ತಾನೆ. ಅವಳು ನಾಚಿಕೆಯಿಂದ ಕೆಳಗಡೆ ಓಡಿ ಹೋಗ್ತಾಳೆ. ಗೌತಮ್ ಕೂಡ ಕೆಳಗಡೆ ಬರ್ತಾನೆ. ಈ ಬಾರಿ ದೀಪಾ ನೇರವಾಗಿ ಅವನ ಕಡೆ ನೋಡ್ತಾಳೆ. ಅವನ ಕಣ್ಣುಗಳಲ್ಲಿ ಒಂದು ಆಳವಾದ ಆಸೆಯಿತ್ತು. ಅವಳ ಹೃದಯ ಡವ್ ಎಂದಿತು. ನನಗೆ ಹುಡುಗ ಇಷ್ಟ ಅಂತ ಅವಳು ಎಲ್ಲರೆದುರು ಹೇಳಿ ಒಳಗೆ ಓಡಿದಳು. ಗೌತಮ್ಗೂ ದೀಪಾ ಇಷ್ಟ ಆಗಿದ್ರಿಂದ ಎರಡೂ ಕುಟುಂಬಗಳು ಒಟ್ಟಿಗೆ ಕುಳಿತು ಮಾತನಾಡಿದವು. ಎಲ್ಲವೂ ಸರಿಯಾಗಿತ್ತು. ಗೌತಮ್ ಮತ್ತು ದೀಪಾಳಿಗೆ ಒಬ್ಬರನ್ನೊಬ್ಬರು ಇಷ್ಟವಿದ್ದಿದ್ರಿಂದ 2 ವಾರಗಳಲ್ಲೇ ನಿಶ್ಚಿತಾರ್ಥಕ್ಕೆ ದಿನಾಂಕ ನಿಗದಿಯಾಯಿತು. ನಿಶ್ಚಿತಾರ್ಥಕ್ಕೆ ಮೊದಲು ಗೌತಮ್ ದೀಪಾಳನ್ನು ಊರೂರು ತಿರುಗಲು ಕರೆದೊಯ್ದ. ಅವರು ಒಳ್ಳೆಯ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿದರು, ಉದ್ಯಾನವನಗಳಲ್ಲಿ ನಡೆದರು ಮತ್ತು ಸಮುದ್ರದ ಬೀಚ್ನಲ್ಲಿ ಕುಳಿತರು. ಪ್ರತಿ ಸಲವೂ ಗೌತಮ್ ದೀಪಾಳ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದ. ಅವಳ ಕೈ ಹಿಡಿಯುವುದು, ಅವಳ ಭುಜಕ್ಕೆ ತನ್ನ ಕೈ ಹಾಕುವುದು, ಅವಳ ಕೂದಲನ್ನು ಸರಿಪಡಿಸುವುದು, ಜೊತೆಗೆ ಅವಳ ಚೆಂಡುಗಳನ್ನು ಒತ್ತುವುದು ಮಾಡುತ್ತಿದ್ದ. ಪ್ರಾರಂಭದಲ್ಲಿ ದೀಪಾಳಿಗೆ ನಾಚಿಕೆಯಾಗುತ್ತಿತ್ತು. ಗೌತಮ್ ಇದೆಲ್ಲ ಮದುವೆಯಾದ ನಂತರ ಮಾಡೋಣ ಅಂತ ಅವಳು ಹೇಳುತ್ತಿದ್ದಳು. ಆದರೆ ಗೌತಮ್ ನಕ್ಕು, ಏನೂ ತಪ್ಪಿಲ್ಲ ದೀಪಾ, ನಾವು ಮದುವೆಯಾಗಲು ಹೊರಟಿದ್ದೇವೆ ಎಂದು ಅವಳ ಕೈ ಬಿಗಿಯಾಗಿ ಹಿಡಿದ. ದೀಪಾ ಪ್ರತಿಭಟಿಸಲಿಲ್ಲ. ಆದರೆ ಒಳಗೊಳಗೆ ಅವನ ಸ್ಪರ್ಶ ಅವಳಿಗೆ ಇಷ್ಟವಾಗುತ್ತಿತ್ತು. ಅವನ ಕೈ ತನ್ನ ಕೈ ಮೇಲಿರುವುದು, ಅವನು ತನ್ನ ಹತ್ತಿರ ಇರುವುದು, ಅವನು ತನ್ನನ್ನು ನೋಡುವ ರೀತಿ, ಇವೆಲ್ಲ ಅವಳನ್ನು ಸಂತೋಷಗೊಳಿಸುತ್ತಿದ್ದವು. ಇದು ಪ್ರೀತಿಯ ಅಥವಾ ಬೇರೆ ಭಾವನೆಗಳ ಅಂತ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಆದರೆ ಅದವಳಿಗೆ ಖಂಡಿತವಾಗಿಯೂ ಇಷ್ಟವಾಗುತ್ತಿತ್ತು. ಮನೆಯವರೂ ಕೂಡ ಏನೂ ಹೇಳದೆ, ಮದುವೆಯಾಗುವ ಜೋಡಿಯಲ್ವಾ, ಸುತ್ತಾಡಿಕೊಂಡು ಇರಲಿ ಅಂತ ಏನೂ ಹೇಳದೆ ಸುಮ್ಮನಿದ್ದರು. ಒಂದು ವಾರಾಂತ್ಯದಲ್ಲಿ ಗೌತಮ್ ದೀಪಾಳ ಮನೆಗೆ ಬಂದ. ಅವನನ್ನು ನೋಡಿದ ದೀಪಾಳ ಅಮ್ಮ ರಾಜಮರ್ಯಾದೆ ಕೊಟ್ಟು, ಬನ್ನಿ ಅಳಿಯಂದ್ರೆ ಕೂತ್ಕೊಳ್ಳಿ, ಕಾಫಿ ಮಾಡಿ ತರ್ತೀನಿ ಅಂತಾಳೆ. ಅದೇನೂ ಬೇಡ ಅತ್ತೆ, ದೀಪಾ ಎಲ್ಲಿದ್ದಾಳೆ, ಅವಳ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅಂತ ಗೌತಮ್ ಹೇಳಿದ. ಹಾಲಿಗೆ ಬಂದ ದೀಪಾ ಗೌತಮ್ನನ್ನು ನೋಡಿ ಬಹಳ ಖುಷಿಯಾಗ್ತಾಳೆ. ಅವರಿಬ್ಬರೂ ಹೊರಗಡೆ ಹೋಗಿ ಸುತ್ತಾಡಿ ಬರಲು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಮನೆಯವರೂ ಕೂಡ ಒಪ್ಪಿಗೆ ಕೊಡ್ತಾರೆ. ಗೌತಮ್ ದೀಪಾಳನ್ನು ಸ್ವಲ್ಪ ದೂರದಲ್ಲಿದ್ದ ಒಂದು ಸುಂದರವಾದ ಬೆಟ್ಟದ ಪ್ರದೇಶಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲೊಂದು ಸಣ್ಣ ಕಾಡಿನ ನಡುವೆ ಹಳೆಯ ದಾರಿ ಇತ್ತು. ಇಲ್ಲಿ ಸ್ವಲ್ಪ ನಡೆಯೋಣ್ವಾ, ನಿಜಕ್ಕೂ ಸುಂದರವಾಗಿದೆ ಎಂದು ಗೌತಮ್ ಹೇಳಿದ. ದೀಪಾ ಕೂಡ ಅದಕ್ಕೆ ಒಪ್ಪಿದಳು. ಆದರೆ ಗೌತಮ್ನ ಪ್ಲಾನ್ ಬೇರೆಯೇ ಇತ್ತು. ಅವನು ಹೇಗಾದರೂ ಮಾಡಿ ಅವಳಿಗೆ ಮಾಡಲೇಬೇಕೆಂದು ಬಂದಿದ್ದ. ಅವಳು ಒಪ್ಪಿಗೆ ಸೂಚಿಸಿದ್ದು ಅವನಿಗೆ ಸಹಿಸಲಾಗದಷ್ಟು ಸಂತೋಷ ನೀಡಿತ್ತು. ಕಾಡಿನ ದಾರಿ ಸುಂದರವಾಗಿತ್ತು. ಅವರು ಒಬ್ಬರನ್ನೊಬ್ಬರ ಕೈ ಹಿಡಿದು ನಡೆಯತೊಡಗಿದರು. ಅವಳ ಕೈ ಹಿಡಿಯುತ್ತಿದ್ದಂತೆ ಗೌತಮ್ನ ಪೈಪ್ಲೈನಿನಲ್ಲಿ ಲೀಕೇಜ್ ಆಗಿತ್ತು. ಎತ್ತರವಾದ ಮರಗಳು, ಹಕ್ಕಿಗಳ ಚಿಲಿಪಿಲಿ, ಮೃದುವಾದ ಗಾಳಿ ಎಲ್ಲವೂ ಮನಸ್ಸಿಗೆ ಮುದ ನೀಡುವಂತಿತ್ತು. ಅವರು ಆಳವಾಗಿ ಕಾಡಿನೊಳಗೆ ನಡೆದರು. ದಾರಿ ಕಿರಿದಾಗಿ ಎಲೆಗಳಿಂದ ತುಂಬಿತ್ತು. ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಬಂಡೆಯಿತ್ತು.
ಅದರ ಸುತ್ತಲೂ ಹಸಿರು ಹುಲ್ಲುಗಳಿಂದ ಆವೃತವಾಗಿತ್ತು. ಗೌತಮ್ ಅಲ್ಲೇ ಕುಳಿತ ಮತ್ತು ದೀಪಾ ಕೂಡ ಅವನ ಪಕ್ಕದಲ್ಲಿ ಕುಳಿತಳು. ಸುತ್ತಲೂ ಸಂಪೂರ್ಣವಾಗಿ ಶಾಂತತೆ ಇತ್ತು. ಮರಗಳ ಮಧ್ಯೆ ಸೂರ್ಯನ ಕಿರಣಗಳು ಚೆಲ್ಲಾಡುತ್ತಿದ್ದವು. ಗಾಳಿ ಎಲೆಗಳನ್ನು ಅಲುಗಾಡಿಸುತ್ತಿತ್ತು. ಗೌತಮ್ ದೀಪಾಳ ಕಡೆ ನೋಡಿದ. ಅವಳು ಅವನ ಕಡೆ ನೋಡಿದಳು. ಅವರ ನಡುವೆ ವಿದ್ಯುತ್ ಪ್ರವಾಹವೇ ಹರಿದಂತೆ ಭಾಸವಾಯಿತು. ಆಗ ಗೌತಮ್ ದೀಪಾ ಎಂದು ಮೆಲ್ಲಗೆ ಅವಳ ಹೆಸರನ್ನು ಕರೆದ. ಅದವಳಿಗೆ ಇಂಪಾಗಿ ಕೇಳಿಸಿತು. ಅವಳು ಏನೆಂದು ಕೇಳಿದಳು. ಅವನು ಉಗುಳು ನುಂಗಿಕೊಂಡು ನನ್ನದನ್ನು ಉಣ್ಣುತ್ತೀಯಾ ಅಂತ ಕೇಳಿದನು. ಅದ್ಯಾಕೋ ಗೊತ್ತಿಲ್ಲ, ಆ ದಿನ ಅವಳ ಮನಸ್ಸು ಕೂಡ ಹಾದಿ ತಪ್ಪಿತ್ತು. ಇಷ್ಟು ದಿನ ಮದುವೆಯ ನಂತರ ಅನ್ನುತ್ತಿದ್ದವಳು ಸರಿಯಂತ ಒಪ್ಪಿಕೊಂಡಿದ್ದಳು. ಅವಳಿಗೆ ಒಪ್ಪಿಗೆ ಇರೋದನ್ನ ನೋಡಿ ಗೌತಮ್ಗೆ ಶಾಕ್ ಆಯ್ತು. ಅಷ್ಟರಲ್ಲಿ ಒಂದು ದೊಡ್ಡ ಗುಂಡಿನ ಶಬ್ದವಾಯಿತು. ಯಾರೋ ಬೇಟೆಯಾಡಲು ಬಂದಿದ್ದಾರೆ ಎಂದು ಅರಿತುಕೊಂಡ ಅವರಿಬ್ಬರೂ ಅಲ್ಲೇ ಸೊಪ್ಪಿನ ನಡುವೆ ಅವಿತು ಕುಳಿತರು. ಒಂದಿಷ್ಟು ಜನರ ಗುಂಪು ಕೈಯಲ್ಲಿ ಕೋವಿ ಹಿಡಿದುಕೊಂಡು ಆ ಕಡೆ ಈ ಕಡೆ ನೋಡುತ್ತಿದ್ದರು. ಸ್ವಲ್ಪ ದೂರದಲ್ಲಿದ್ದ ವ್ಯಕ್ತಿಯೊಬ್ಬ, ಹಂದಿ ಇಲ್ಲಿ ಬಿದ್ದು ಸತ್ತಿದೆ, ಎಲ್ಲರೂ ಬನ್ನಿ ಎಂದು ಕಿರುಚಿದ. ಅವರೆಲ್ಲರೂ ಅವನಿದ್ದಲ್ಲಿಗೆ ಓಡಿದರು. ಬೇಟೆಗಾರರು ಕಾಡಿನಿಂದ ಹೊರಗಡೆ ಹೋಗದೆ ಇವರು ಹೊರಗೆ ಬರುವಂತಿರಲಿಲ್ಲ. ಜೊತೆಗೆ ದೀಪಾಳಿಗೆ ತನ್ನ ಭಾವನೆಗಳನ್ನು ತಡೆಯಲಾಗುತ್ತಿರಲಿಲ್ಲ. ಅಲ್ಲೇ ಅವನದ್ದನ್ನು ಕಳಚಿದ ಅವಳು ಅವನದ್ದನ್ನು ಉಣ್ಣಲು ಶುರು ಮಾಡಿದಳು. ಅವನೂ ಕೂಡ ಅವಳದ್ದೆಲ್ಲವನ್ನೂ ಕಳಚಿ ಹಾಕಿದ ಮತ್ತು ಎಳನೀರುಗಳನ್ನು ಕುಡಿಯಲು ಆರಂಭಿಸಿದ. ಆ ಸೊಪ್ಪಿನ ನಡುವೆ ಬೇಟೆಗಾರರು ಹಂದಿಯನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಅವರಿಗೆ ಕಾಣಿಸಿತು. ಆದರೂ ಆ ಸೊಪ್ಪಿನ ರಾಶಿಯಿಂದ ಅವರು ಹೊರಗೆ ಬರಲಿಲ್ಲ. ಗೌತಮ್ ಅವಳ ಹರಿಯದ ದಪ್ಪ ಎಲೆಯನ್ನು ತನ್ನ ಗೂಟ ಸಿಕ್ಕಿಸಿ ಹರಿದ. ಮೊದಲನೇ ಸಲ ಆದ್ದರಿಂದ ನೀರಿನ ಜೊತೆ ರಕ್ತ ಸುರಿಯಿತು. ಆದರೂ ಬಿಡದೆ ರುಬ್ಬುವ ಕಾರ್ಯಕ್ರಮವನ್ನು ಮುಂದುವರಿಸಿದ. ಕೊನೆಗೆ ನದಿಗಳ ನೀರು ಸಮುದ್ರಕ್ಕೆ ಸೇರುವಂತೆ ಎಲ್ಲವೂ ತಳಸೇರಿತ್ತು. ಎಲ್ಲ ಮುಗಿದ ನಂತರ ಕಾರು ಹತ್ತಿಕೊಂಡು ಮನೆ ಕಡೆ ಹೊರಟರು. ಕಾರಿನಲ್ಲಿ ದೀಪಾ ಗೆಣಸನ್ನು ಉಣ್ಣುವುದನ್ನು ಮತ್ತು ಅವನ ಪೈಪಿನಿಂದ ಬಂದ ನೀರನ್ನು ಕುಡಿಯುವುದನ್ನು ಮರೆಯಲಿಲ್ಲ. ನಿಶ್ಚಿತಾರ್ಥದ ದಿನ ಬಂದಾಗ ಎಲ್ಲವೂ ಬೆಳಗಿನ ಹೊಳಪಿನಂತೆ ಸ್ಪಷ್ಟವಾಗಿತ್ತು. ಅವಳು ಎಲ್ಲವನ್ನೂ ತನ್ನ ಒಡಲಾಳದಲ್ಲಿ ಇಟ್ಟುಕೊಂಡು ಸಿದ್ಧಳಾಗುತ್ತಿದ್ದಳು. ದೀಪಾ ಸಾಂಪ್ರದಾಯಿಕ ಕೆಂಪು ಸೀರೆ ಉಟ್ಟಿದ್ದರೆ ಗೌತಮ್ ಧೋತಿ ಮತ್ತು ಕುರ್ತಾ ಧರಿಸಿದ್ದ. ದೀಪಾಳ ಬೆರಳಿಗೆ ಬಂಗಾರದ ಉಂಗುರವನ್ನು ಸಿಕ್ಕಿಸುವಾಗ ಗೌತಮ್ ಅವಳ ಕೈ ಬಿಗಿಯಾಗಿ ಹಿಡಿದ. ದೀಪಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು, ಆದರೆ ಅದು ಸಂತೋಷದ ನೀರಾಗಿತ್ತು. ಅವಳು ಗೌತಮ್ನ ಕಡೆ ನೋಡಿದಳು. ಅವನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು, ಅದೇ ತೀವ್ರತೆಯಿಂದ, ಅದೇ ಪ್ರೀತಿಯಿಂದ. ಕಾಡಿನಲ್ಲಿ ಅನುಭವಿಸಿದ್ದೆಲ್ಲವೂ ಅವಳ ನೆನಪಿಗೆ ಬಂತು. ಅವಳು ನಕ್ಕಳು. ಗೌತಮ್ ಕೂಡ ನಕ್ಕ. ನಿಶ್ಚಿತಾರ್ಥದ ನಂತರ ಎಲ್ಲವೂ ವೇಗವಾಗಿ ಸಾಗಿತ್ತು. ಮದುವೆಯ ದಿನಾಂಕವೂ ಬಂದೇ ಬಿಟ್ಟಿತು. ಆದರೆ ಗೌತಮ್ ದೀಪಾಳನ್ನು ಮದುವೆಯಾಗಲು ನಿರಾಕರಿಸಿದ. ಅದನ್ನು ಕೇಳಿಸಿಕೊಂಡ ಅವಳಿಗೆ ಆಕಾಶವೇ ಬಿರಿದು ತಲೆ ಮೇಲೆ ಬಿದ್ದಂತಾಯಿತು. ಅವಳಿಗೆ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಂಡೆನೆಂದು ನೆನೆದುಕೊಂಡು ದುಃಖವಾಯಿತು. ಇದಾದ ನಂತರ ಅವಳು ಮನೆಯವರು ತೋರಿಸಿದ ಇನ್ನೊಂದು ಹುಡುಗನಾದ ನಾಗೇಶನನ್ನು ಮದುವೆಯಾಗಲು ನಿರ್ಧರಿಸಿದಳು. ಅವನು ತಾನು ಅಂದುಕೊಂಡ ಹಾಗೆ ಇರದಿದ್ದರೂ ಮದುವೆಯಾಗಲೇಬೇಕಿತ್ತು. ದೊಡ್ಡದಾಗಿ ಅಲಂಕರಿಸಲಾದ ಮಂಟಪದಲ್ಲಿ ಮಂತ್ರಗಳ ಧ್ವನಿಯಲ್ಲಿ ದೀಪಾ ಮತ್ತು ನಾಗೇಶ್ ಮದುವೆಯಾದರು. ಎಲ್ಲವೂ ಸರಿಯಾಗಿ ಹೋಗುತ್ತಿದ್ದ ದೀಪಾಳ ಜೀವನಕ್ಕೆ ಸಡನ್ನಾಗಿ ತಿರುವು ಸಿಕ್ಕಿತ್ತು. ನಾಗೇಶ್ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆದರೆ ಗೌತಮ್ನ ನೆನಪುಗಳು ಜೊತೆಗೆ ಒಳಗೆ ಬಿಟ್ಟುಕೊಂಡಿದ್ದ ನೋಳೆ ನೀರು ಅವಳ ಜೊತೆ ಇನ್ನೂ ಇತ್ತು. ಇಷ್ಟವಿಲ್ಲದಿದ್ದರೂ ಸಂಸಾರ ಸಾಗುತ್ತಿತ್ತು. ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು, ನಾವು ಎಲ್ಲದಕ್ಕೂ ಸಿದ್ಧವಾಗಿಯೇ ಇರಬೇಕಾಗುತ್ತೆ.